ಯಾರಿಗೆ ಯಜಮಾನರ ಜೊತೆ ಸೇರಿದ ತಕ್ಷಣ ಬ್ಲೀಡಿಂಗ್ ಜೊತೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಕಾಣಿಸೋದು, ಕೆಳಗಡೆ ಹೊಟ್ಟೆ ನೋವು ಬರೋದು, ಡಿಸ್ಚಾರ್ಜ್ನಲ್ಲಿ ಚೇಂಜಸ್ ಕಾಣಿಸೋದು, ಅಂದರೆ ಯೆಲ್ಲೋ ಕಲರ್ ಕಾಣೋದು, ಗ್ರೀನ್ ಕಲರ್ ಕಾಣೋದು, ಅದರಲ್ಲಿ ಕೆಟ್ಟದಾಗಿರೋ ಸ್ಮೆಲ್ ಬರೋದು, ಅದೆಲ್ಲ ಆದರೆ ಇಮಿಡಿಯೇಟ್ ಆಗಿ ಬಂದು ಕೃಪಾ ಹಾಸ್ಪಿಟಲಲ್ಲಿ ತೋರಿಸ್ಬೇಕು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ವೈಟ್ ಡಿಸ್ಚಾರ್ಜ್ ಬಗ್ಗೆ ಮಾತಾಡೋಣ. ವೈಟ್ ಡಿಸ್ಚಾರ್ಜ್ ಅಂದರೆ ಏನು? ಕನ್ನಡದಲ್ಲಿ ಇದನ್ನು ಬಿಳಿ ಮುಟ್ಟು ಅಂತ ಹೇಳ್ತೀವಿ. ಬಿಳಿ ಮುಟ್ಟು ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ಯಾರಿಗೆ ಮೆನ್ಸಸ್ ಶುರುವಾಗಿರುತ್ತೆ ಅಲ್ಲಿಂದ ಹಿಡಿದು ಮೆನೋಪಾಸ್ ಆಗೋ ತನಕ ಎಲ್ಲ ಹೆಣ್ಮಕ್ಳಿಗೂ ಇದು ಸಹಜವಾಗಿ ಆಗುವಂಥದ್ದು. ಬಿಳಿ ಮುಟ್ಟು ಅಂದಿದ ತಕ್ಷಣ ಅಯ್ಯೋ ಬಿಳಿ ಮುಟ್ಟು ಆಗುತ್ತೆ, ಅದು ತೊಂದರೆ ಆಗುವಂಥದ್ದು ಅನ್ನೋದು ತಪ್ಪು. ಸಹಜವಾಗಿ ಎಲ್ಲ ಹೆಣ್ಮಕ್ಳಿಗೂ ಬಿಳಿ ಮುಟ್ಟು ಆಗೋದ್ರಿಂದ ಬಿಳಿ ಮುಟ್ಟು ಸಹಜವಾಗಿ ಆಗೋದಕ್ಕೂ ಅಸಹಜವಾಗಿ ಅಂದರೆ ಇನ್ಫೆಕ್ಷನ್ ಇರೋ ಕಾರಣದಿಂದ ಆಗೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಇವತ್ತು ನೋಡೋಣ. ಸೊ ನಾರ್ಮಲ್ ಆಗಿ ಏನು ಬಿಳಿ ಮುಟ್ಟ ಆಗುತ್ತೆ ಅದು ಯೂಶ್ವಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳೋದು 3 ಟೈಮಲ್ಲಿ. ಒಂದು ಜಸ್ಟ್ ಬಿಫೋರ್ ಪೀರಿಯಡ್ಸ್, ಅಂದರೆ ಪೀರಿಯಡ್ಸ್ ಇನ್ನೇನು ಬರೋಕ್ಕಿಂತ ಒಂದು 3-4 ದಿನಕ್ಕೆ ಮುಂಚೆ. ನೆಕ್ಸ್ಟು ಪೀರಿಯಡ್ ಮುಗಿದ ನಂತರ. ಅದನ್ನು ಬಿಟ್ಟು ಓವಲೇಷನ್ ಪೀರಿಯಡ್ ಅಂತ ಕರಿತೀವಿ, ಅಂದರೆ ಒಂದು ಮುಟ್ಟಿನಿಂದ ಇನ್ನೊಂದು ಮುಟ್ಟಿನ ಮಧ್ಯದ ಒಂದು ವಾರದಲ್ಲಿ ಜಾಸ್ತಿ ಕಾಣಿಸುವಂಥದ್ದು. ಸೊ ಈ ಬಿಳಿ ಮುಟ್ಟು ಈ ಥರ ನಾರ್ಮಲ್ ಆಗಿ ಬರುವಂಥ ಬಿಳಿ ಮುಟ್ಟಿನ ಲಕ್ಷಣಗಳೇನು? ನಾರ್ಮಲ್ ಆಗಿ ಅದು ವೈಟ್ ಕಲರಲ್ಲಿರುತ್ತೆ, ಇಲ್ಲ ಅಂತಂದರೆ ಟ್ರಾನ್ಸ್ಪರೆಂಟ್ ಕಲರಲ್ಲಿರುತ್ತೆ, ಅಂದರೆ ಕ್ಲಿಯರ್ ಲಿಕ್ವಿಡ್ ಥರ ಇರುತ್ತೆ. ಮುಟ್ಲಿಕ್ಕೆ ಒಂದು ಸ್ವಲ್ಪ ಥಿನ್ ಆಗಿರುತ್ತೆ, ಅಂದರೆ ಲಿಕ್ವಿಡ್ ಥರ ಇರುತ್ತೆ. ಇದು ಆಗೋದು ಪೀರಿಯಡ್ಸ್ ಮುಗಿದು ಬರುವಂಥ ಫಸ್ಟ್ 15 ದಿನದಲ್ಲಿ ಈ ಥರ ಡಿಸ್ಚಾರ್ಜ್ ಕಾಣೋದು ಸಹಜ, ನಾರ್ಮಲ್. ನೆಕ್ಸ್ಟ್ ಹಾಫ್ ಆಫ್ ದ ಸೈಕಲಲ್ಲಿ ಇದೇ ಬಿಳಿ ಮುಟ್ಟು ನಾರ್ಮಲ್ ಆಗಿರೋ ಬಿಳಿ ಮುಟ್ಟೆನೇ ನಿಮಗೆ ಜಾಸ್ತಿ ಥಿಕ್ಕಾಗಿ ಕಾಣುತ್ತೆ, ಅಂದರೆ ಮುಟ್ಲಿಕ್ಕೆ ಸ್ವಲ್ಪ ಗೊಣ್ಣೆ, ಅಂದರೆ ಮೂಗಿನಲ್ಲಿ ಬರುತ್ತಲ್ಲ ಗೊಣ್ಣೆ, ಅದೇ ಆ ಪ್ರಮಾಣದಲ್ಲಿ ಕಾಣುತ್ತೆ. ಈ ಪ್ರಮಾಣದಲ್ಲಿ ಕಾಣೋದು ಕೂಡ ಸಹಜನೇ. ಹಾಗಿದ್ರೆ ಅಸಹಜವಾಗಿರೋದು ಏನು ಅಂದರೆ, ಒಂದು ಬಿಳಿ ಮುಟ್ಟಿನ ಏನು ಕಲರ್ ಇರುತ್ತೆ, ರಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಚೇಂಜಸ್ ಬಂದಾಗ. ಯೂಶಲಿ ಬಿಳಿ ಮುಟ್ಟು ನಾನು ಹೇಳ್ದಂಗೆ ಕ್ಲಿಯರ್ ಇಲ್ಲ ವಾಟ್ರಿ ಇಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆದರೆ ಅದು ಯೆಲ್ಲೋ ಕಲರ್ ಆದಾಗ, ಇಲ್ಲ ಗ್ರೀನ್ ಕಲರ್ ಆದಾಗ, ಇಲ್ಲ ಅದ್ರ ಜೊತೆ ಬ್ಲಡ್ ಮಿಕ್ಸ್ಡ್ ಏನಾದರೂ ಬಂದಾಗ ಇಟ್ ಈಸ್ ಶೋಯಿಂಗ್ ದಟ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಇನ್ಫೆಕ್ಷನ್, ಅಂದರೆ ಇನ್ಫೆಕ್ಷನ್ ಇರಬಹುದು ಅಂತ ತೋರಿಸ್ತಿದೆ. ಸೊ ಆ ಕಾರಣದಿಂದ ನಿಮಗೆ ರಂಗು ಚೇಂಜ್ ಆಗಿರ್ಬೋದು. ಪ್ಲಸ್ ಅದ್ರ ಜೊತೆಯಲ್ಲಿ ಇಚ್ಚಿಂಗ್ ಆಗೋದು ಆ ಜಾಗದಲ್ಲಿ, ಇಲ್ಲ ಒಂದನಲ್ಲಿ ಉರಿ ಕಾಣಿಸ್ಕೊಳ್ಳೋದು, ಅದ್ರ ಜೊತೆಗೆ ವಜಾನ ಡಿಸ್ಚಾರ್ಜ್ ಜೊತೆಯಲ್ಲಿ ಒಂದನಲ್ಲಿ ಉರಿ ಆಗೋದು, ಕೆಳಗಡೆ ಹೊಟ್ಟೆ ನೋವು ಬರೋದು, ಇಲ್ಲಾಂದರೆ ಯಜಮಾನರ ಜೊತೆ ಸೇರಿದ ತಕ್ಷಣನೇ ಆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಕಾಣಿಸಿ ಅದರಲ್ಲಿ ರಕ್ತ ಕಾಣಿಸೋದು, ಇದೆಲ್ಲನೂ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದೆಲ್ಲ ಏನಾದರೂ ಆದರೆ ಇಮಿಡಿಯೇಟಾಗಿ ನೀವು ಬಂದು ಗೈನಕಾಲಜಿಸ್ಟ್ನ ತೋರಿಸ್ಕೊಳ್ಬೇಕಾಗತ್ತೆ. ನಾನು ಡಾಕ್ಟರ್ ಚೈತ್ರ, ಗೈನಕಾಲಜಿಸ್ಟ್, ಕೃಪಾ ಹಾಸ್ಪಿಟಲ್ನಲ್ಲಿ 11:30 ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಅವೈಲೇಬಲ್ ಇರ್ತೀನಿ. ನಿಮ್ಮ ಈ ಥರ ತೊಂದರೆಗಳಿಗೆ ನಾನು ಸ್ಕ್ರೀನಿಂಗ್ ಕೂಡ ಮಾಡ್ತೀನಿ, ಟ್ರೀಟ್ಮೆಂಟ್ ಕೂಡ ಮಾಡಿಕೊಡ್ತೀನಿ. ಸೊ ಬಂದು ನೀವು ಸರ್ವಿಸಸ್ನ ತೊಗೊಳ್ಬೋದು.